ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ಜಗತ್ತಿನಲ್ಲಿ ಎಷ್ಟೋ ದೇವಸ್ಥಾನಗಳನ್ನ ನೋಡಿರ್ಬೋದು, ಆದರೆ ಕೆರೆಯ ನೀರಿನಲ್ಲಿ ಪ್ರತ್ಯಕ್ಷವಾಗಿ ನಾನು ನಿಮ್ಮ ಮನೆಗೆ ಬರಲೇ ಅಂತ ಅಶರೀರವಾಣಿಯಲ್ಲಿ ಮಾತನಾಡಿದ ಲಕ್ಷ್ಮಿ ಬಗ್ಗೆ ಎಂದಾದರೂ ಕೇಳಿದ್ದೀರಾ? ಕಳ್ಳತನ ಮಾಡಲು ಬಂದ ಕಳ್ಳರ ಕಣ್ಣನ್ನೇ ಕಸಿದು ಆಮೇಲೆ ಕರುಣೆ ತೋರಿಸಿ ಕಣ್ಣು ಕೊಟ್ಟ ಜಗನ್ಮಾತೆಯ ಕತೆ ಗೊತ್ತಾ? ಅಷ್ಟೇ ಅಲ್ಲ, ಜೇಡಿಮಣ್ಣು ಮತ್ತು ಎಳ್ನೀರಿನಿಂದ ಕಟ್ಟಿದ ಆ ಹಳೆ ಗುಡಿಯನ್ನೇ ಇಂದಿಗೂ ಹಾಗೆ ಉಳಿಸಿಕೊಂಡಿರುವ ಪವಾಡ ಕ್ಷೇತ್ರ ಯಾವುದು ಅಂತ ಗೊತ್ತಾ? ಅದೇ ನಮ್ಮ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿರೋ ಗೊರವನಹಳ್ಳಿ ಶ್ರೀ ಕ್ಷೇತ್ರ ಮಹಾಲಕ್ಷ್ಮೀ ದೇವಿ ಕ್ಷೇತ್ರ. ಇಲ್ಲಿಗೆ ಬಂದು ದೇವಿಯ ಕರಿಬಳೆ ಮತ್ತು ಅಕ್ಕಿ ತಗೊಂಡೋದ್ರೆ ಎಷ್ಟೋ ವರ್ಷಗಳಿಂದ ಆಗದೇ ಇರೋ ಮದುವೆ ತಾನಾಗಿಯೇ ನೆರವೇರುತ್ತೆ ಅನ್ನೋದು ಕೋಟ್ಯಾಂತರ ಭಕ್ತರ ನಂಬಿಕೆ. ಇವತ್ತಿನ ಈ ಲಾಗ್ನಲ್ಲಿ ನಾವು ಈ ಪುಣ್ಯಕ್ಷೇತ್ರದ ಸಂಪೂರ್ಣ ಪವಾಡ, ಇತಿಹಾಸ ಮತ್ತು ಇಲ್ಲಿಗೆ ಬಂದರೆ ನೀವು ಏನೇನು ನೋಡ್ಬೋದು ಅನ್ನೋದನ್ನ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೋಬೇಡಿ. ಸ್ನೇಹಿತರೆ, ಈ ಕ್ಷೇತ್ರದ ಕತೆ ಪ್ರಾರಂಭವಾಗೋದು ಅಬ್ಬಯ್ಯ ಎಂಬ ಒಬ್ಬ ಬಡ ಆದರೆ ಪರಮ ಭಕ್ತನಿಂದ. ಮೂಲತಃ ಅರಸು ವಂಶಸ್ಥನಾದ ಅಬ್ಬಯ್ಯ ಕುಟುಂಬದ ಕೃಷಿ ಮಾಡಿಕೊಂಡು ಜಾನುವಾರುಗಳನ್ನು ಕಾಯ್ಕೊಂಡು ಜೀವಿಸ್ತಿರ್ತಾನೆ. ಒಂದು ದಿನ ಅಬ್ಬಯ್ಯನವರ ತಮ್ಮ ದನಕರುಗಳನ್ನು ಕಾಯಲು ಕೆರೆಯ ಹತ್ತಿರ ಹೋದಾಗ ನೀರಿನ ಒಳಗಡೆಯಿಂದ ಒಂದು ದಿವ್ಯ ಧ್ವನಿ ಕೇಳಿಸುತ್ತೆ, ನಾನು ನಿನ್ನ ಜೊತೆ ಬರಲೇ ಅಂತ. ಅಬ್ಬಯ್ಯ ಗಾಬರಿಯಾಗಿ ಮನೆಗೆ ಬಂದು ತಾಯಿಗೆ ವಿಷಯ ತಿಳಿಸ್ತಾರೆ. ತಾಯಿ ಜಾಣ್ತನದಿಂದ ಮತ್ತೆ ಆ ಶಬ್ದ ಕೇಳಿದ್ರೆ, ಮಗನೇ ನೀನು ದೆವ್ವ ಪಿಶಾಚಿ ಆಗಿದ್ರೆ ಬರಬೇಡ, ದೇವತೆ ಆಗಿದ್ರೆ ಬಾ ಅಂತ ಹೇಳು ಅಂತ ಸಲಹೆ ನೀಡ್ತಾಳಂತೆ. ಅಬ್ಬಯ್ಯ ಕೆರೆ ಬಳಿ ಹೋಗಿ ಹಾಗೆ ಹೇಳಿದಾಗ ಆಶ್ಚರ್ಯ ಏನಪ್ಪ ಅಂದರೆ, ಕೆರೆ ನೀರಿನಿಂದ ಶ್ರೀ ಮಹಾಲಕ್ಷ್ಮಿಯ ಸ್ವಯಂಭೂ ವಿಗ್ರಹ ಪ್ರಕಟವಾಗುತ್ತಂತೆ. ಅಬ್ಬಯ್ಯ ಆ ವಿಗ್ರಹನ ಮನೆಗೆ ತಂದು ನಿಷ್ಠೆಯಿಂದ ಪೂಜೆ ಮಾಡ್ತಾರೆ. ಅದಾದಮೇಲೆ ಅಬ್ಬಯ್ಯನ ಮನೆ ಧಾನ್ಯ ಸಂಪತ್ತಿನಿಂದ ತುಂಬಿ ತುಳುಕುತ್ತೆ. ಆ ಸಂಪತ್ತೆಲ್ಲ ಅವರು ಬಡವರಿಗೆ ದಾನ ಮಾಡಿದ್ದಕ್ಕೆ ಅವ್ರ ಮನೆಗೆ ಲಕ್ಷ್ಮೀ ನಿವಾಸ ಅಂತ ಹೆಸರು ಬರುತ್ತೆ. ಕಾಲ ಕಳೆದಂತೆ ಅಬ್ಬಯ್ಯನವರಿಗೆ ವಯಸ್ಸಾಗಿ ಪೂಜೆ ಮಾಡಲು ಶಕ್ತಿ ಇಲ್ಲದೆ ವೀಕ್ ಆಗ್ತಾ ಬರ್ತಾರೆ. ಆಗ ಪೂಜೆಯ ಹೊಣೆಯನ್ನು ಅವ್ರ ತಮ್ಮನಾದ ತೋಂಟದಪ್ಪನವರು ವಹಿಸ್ಕೋತಾರೆ. ಆದರೆ ತೋಂಟದಪ್ಪ ವ್ಯವಸಾಯದ ಕೆಲಸದಲ್ಲೇ ಮುಳುಗೋಗಿ ದೇವಿಗೆ ಸರಿಯಾಗಿ ಪೂಜೆ ನೈವೇದ್ಯ ಮಾಡೋದಿಲ್ಲ. ಆಗ ಲಕ್ಷ್ಮೀ ದೇವಿ ತೋಂಟದಪ್ಪನ ಕನಸಿನಲ್ಲಿ ಬಂದು, ನನಗೆ ಈ ನರಸಯ್ಯನಪಾಳ್ಯದಲ್ಲಿ ಪೂಜೆ ಸರಿ ಹೋಗ್ತಾ ಇಲ್ಲ, ನನ್ನನ್ನು ಪಕ್ಕದ ಗೊರವನಹಳ್ಳಿಗೆ ತಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾಳೆ. ದೇವಿಯ ಆಜ್ಞೆಯಂತೆ ಗೊರವನಹಳ್ಳಿಯಲ್ಲಿ ಸಣ್ಣ ಗದ್ದುಗೆ ಕಟ್ಟಿ ದೇವಿಯನ್ನು ಪೂಜಿಸಲು ಶುರು ಮಾಡ್ತಾರೆ. ಆಗಲೇ ನೋಡಿ ನಡೆಯೋದು ಆ ಘೋರ ಹಾಗೂ ಒಂದು ಅದ್ಭುತ ಪವಾಡ. ಪವಾಡ ಏನು ಅಂತ ತಿಳ್ಕೊಳ್ಳೋದ್ಕಿಂತ ಮುಂಚೆ ಬನ್ನಿ ದೇವಿ ದರ್ಶನ ಮಾಡ್ಕೊಬರೋಣ. ಈಗ ನಾವು ದರ್ಶನ ಮಾಡ್ತಿದ್ದೀವಲ್ಲ, ಆ ದೇವಿಯ ಹಿಂದೆ ನೀವು ಒಂದ್ಸರಿ ಸರಿಯಾಗಿ ನೋಡಿ, ಅಲ್ಲಿ ಮಣ್ಣಿನಿಂದ ಕಟ್ಟಿದ ಒಂದು ದೇವ್ರಿದೆ. ಅದೇ ದೇವ್ರ ಬಗ್ಗೆ ನಾನು ಅವಾಗಲೇ ಒಂದು ಪವಾಡ ಇದೆ ಅಂತ ಹೇಳಿದ್ದು ನೋಡಿದ್ರಲ್ವಾ. ಇದರ ಇಂಟ್ರೆಸ್ಟಿಂಗ್ ಸ್ಟೋರಿನ ಈಗ ಹೇಳ್ತೀನಿ. ಒಂದು ರಾತ್ರಿ ಕೆಲವು ಕಳ್ಳರು ದೇವಸ್ಥಾನಕ್ಕೆ ನುಗ್ಗಿ ಲಕ್ಷ್ಮೀ ದೇವಿ ವಿಗ್ರಹನ ಕದಿಯಕ್ಕೆ ಹೋಗ್ತಾರೆ. ಆ ವಿಗ್ರಹ ಮುಟ್ಟಿದ ತಕ್ಷಣ ಬ್ರಹ್ಮಾಂಡದಂತಹ ಅಶರೀರವಾಣಿ ಮೊಳಗುತ್ತಂತೆ, ನನ್ನನ್ನು ಕದಿಯಕ್ಕೆ ಬಂದಿದ್ದೀರಾ? ಕ್ಷಣಾರ್ಧದಲ್ಲಿ ಆ ಕಳ್ಳರು ಕಣ್ಣಿನ ದೃಷ್ಟಿ ಕಳ್ಕೊತಾರಂತೆ. ಬಿದ್ದ ಕಳ್ಳರು ದೇವಿಯ ಕಾಲು ಬಿದ್ದು, ತಾಯಿ ತಪ್ಪಾಯಿತು, ನನಗೆ ಕ್ಷಮಿಸು, ಕಣ್ಣು ಕೊಡು ಅಂತ ಕಣ್ಣೀರಿಟ್ಟು ಬೇಡ್ತಾರೆ. ದೇವಿಯು ಕರುಣಾಮಯಿ ಅವ್ರ ಕಣ್ಣುಗಳನ್ನು ವಾಪಸ್ ನೀಡ್ತಾ ಒಂದು ಮಾತು ಹೇಳ್ತಾಳೆ, ನನಗೆ ದೊಡ್ಡದಾಗಿ ಒಂದು ಭವ್ಯವಾದ ಅರಮನೆ ಏನು ಬೇಡ, ಬರೀ ಎಳ್ನೀರು ಮತ್ತು ಜೇಡಿಮಣ್ಣಿನಿಂದ ನನಗೊಂದು ಗುಡಿ ಕಟ್ಕೊಡಿ ಅಂತ ಹೇಳ್ತಾಳಂತೆ. ಕಳ್ಳರು ದೇವಿಯ ಭಕ್ತರಾಗಿ ಆ ಜೇಡಿಮಣ್ಣು ಮತ್ತು ಎಳ್ನೀರಿನಿಂದ ಗುಡಿ ಕಟ್ಟಿ ಪೂಜಿಸ್ತಾರೆ. ಗೊತ್ತಾ ಸ್ನೇಹಿತರೆ, ಇಂದಿಗೂ ಕೂಡ ಕಳ್ಳರು ಕಟ್ಟಿದ ಆ ಮೂಲ ಗುಡಿಯನ್ನು ತೆಗೆದಾಕಿಲ್ಲ. ಆ ಮೂಲ ಗರ್ಭಗುಡಿಯನ್ನೇ ಹಾಗೆ ಇಟ್ಕೊಂಡು ಅದರ ಸುತ್ತಲೂ ಮತ್ತು ಮೇಲ್ಭಾಗದ ಈಗಿರೋ ಬೃಹತ್ ದೇವಸ್ಥಾನವನ್ನು ಕಟ್ಟಲಾಗಿದೆ. ನೀವು ಆಗಲೇ ಗರ್ಭಗುಡಿಯಲ್ಲಿ ವಿಗ್ರಹದ ಹಿಂದೆ ನೋಡಿದ್ರಲ್ಲ, ಅದೇ ಆ ಎಳ್ನೀರು ಜೇಡಿಮಣ್ಣಿನಿಂದ ಕಟ್ಟಿದ ದೇವಿ ವಿಗ್ರಹ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ದೇವಸ್ಥಾನದ ಆವರಣ ಅಂತೂ ಎಷ್ಟು ಸ್ವಚ್ಛತೆಯಿಂದ ಕೂಡಿದೆ ಅಂದರೆ ಮನಸ್ಸಿಗೆ ಅಷ್ಟು ಪ್ರಶಾಂತತೆ ಸಿಗುತ್ತೆ. ದೂರದಿಂದ ಬರೋ ಭಕ್ತರಿಗಾಗಿ ಉಳಿದುಕೊಳ್ಳೋದಕ್ಕೆ, ಹಾಗೆ ಮಧ್ಯಾಹ್ನದ ಹೊತ್ತು ವಿಶ್ರಾಂತಿ ಪಡೆಯೋದಕ್ಕಾಗಿಯೇ ವಿಶೇಷವಾಗಿ ವಿಶ್ರಾಂತಿ ಗೃಹವನ್ನು ಕಟ್ಟಿಸಿದ್ದಾರೆ. ಇದಂತೂ ತುಂಬ ಕ್ಲೀನಾಗಿದೆ. ನೀವು ಫ್ಯಾಮಿಲಿ ಜೊತೆ ಬಂದರೆ ಯಾವುದೇ ತೊಂದರೆ ಇಲ್ಲದೆ ಪ್ರಶಾಂತವಾಗಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಹೋಗ್ಬೋದು. ಕಾಣ್ತಿದೆಯಲ್ಲ, ಇದೇ ಕಮಲಮ್ಮನವರ ವಿಗ್ರಹ. ಇವ್ರನ್ನ ಈ ದೇವಸ್ಥಾನದ ಒಂದು ಅಡಿಪಾಯ ಅಂತ ಹೇಳಿದ್ರು ತಪ್ಪಾಗಲಾರ್ದು. ನೋಡಿದ್ರಲ್ಲ, ನೀರಿನಿಂದ ಪ್ರಕಟವಾಗಿ ಕಳ್ಳರಿಗೆ ಕಣ್ಣು ನೀಡಿ ಕಷ್ಟದಲ್ಲಿರೋರ ಕಣ್ಣೀರು ಒರೆಸಿ ಸಲಹುತ್ತಿರುವ ಈ ಗೊರವನಹಳ್ಳಿ ಮಹಾಲಕ್ಷ್ಮಿ ತಾಯಿಯ ಪವಾಡ ಎಷ್ಟು ದಿವ್ಯವಾದದ್ದು ಅಂತ. ಅಬ್ಬಯ್ಯ ಮತ್ತು ತೋಂಟಪ್ಪದವರ ನಂತರ ಈ ಕ್ಷೇತ್ರ ಸ್ವಲ್ಪ ದಿನ ನಿರ್ಜನವಾಗಿತ್ತು. ಆದರೆ 1952ರಲ್ಲಿ ಈ ಕಮಲಮ್ಮ ಎಂಬ ಮಹಾನ್ ದೈವ ಭಕ್ತೆಯ ಆಗಮನ ಆಗುತ್ತೆ. ಇವ್ರ ಕಾಲದಲ್ಲಿ ನಡೆದ ಪವಾಡಗಳು ಒಂದೆರಡಲ್ಲ.
ಕಮಲಮ್ಮ ಅವರು ದೇವಸ್ಥಾನಕ್ಕೆ ಬಂದಾಗ ಕೈಯಲ್ಲಿ ಬಿಡಿಗಾಸು ಇರಲಿಲ್ವಂತೆ. ಭಕ್ತರಿಗೆ ಅನ್ನದಾನ ಮಾಡಲು ಧಾನ್ಯವಿರಲಿಲ್ಲ. ಆದರೆ ಕಮಲಮ್ಮನವರ ಭಕ್ತಿಗೆ ಒಲಿದ ದೇವಿ ಖಾಲಿ ಇದ್ದ ಕೊಠಡಿಗಳಲ್ಲಿ ಧಾನ್ಯ, ಅಕ್ಕಿ ಸ್ವಯಂಚಾಲಿತವಾಗಿ ತುಂಬುವಂತೆ ಮಾಡ್ತಿದ್ಲಂತೆ. ಊರಿನವರು ಯಾರೇ ಕಷ್ಟದಲ್ಲಿದ್ದರೂ ಕಮಲಮ್ಮನವರ ದೇವಿಯ ಮಂತ್ರಾಕ್ಷತೆ ನೀಡಿದ್ರೆ ಸಾಕು, ಎಂಥ ಕಾಯಿಲೆ, ಆಸ್ತಿ ಪಾಸ್ತಿ ಸಮಸ್ಯೆ ನಿವಾರಣೆ ಆಗ್ತಿತ್ತಂತೆ. ಕಮಲಮ್ಮನವರ ಪವಿತ್ರ ಸೇವೆಯಿಂದಾಗಿ ಈ ಸರಳ ಗುಡಿ ಇಂದು ಕರ್ನಾಟಕದ ಕೊಲ್ಲಾಪುರ ಮಹಾಲಕ್ಷ್ಮಿ ಕ್ಷೇತ್ರ ಎಂದೇ ಪ್ರಖ್ಯಾತಿ ಪಡೆದಿದೆ. ಲಕ್ಷ್ಮೀ ತಾಯಿ ನೆಲೆಸಿದ್ದಾಳೆ ಅಂದರೆ ರಂಗನಾಥ ಸ್ವಾಮಿ ಇರಲೇಬೇಕಲ್ವಾ? ಹೌದು, ಇಲ್ಲೇ ಪಕ್ಕದಲ್ಲೇ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಅದು ಒಂದು ತುಂಬ ಸುಂದರವಾದ ದೇವಸ್ಥಾನ. ಇಲ್ಲಿಗೆ ಬಂದು ಆ ದೇವಸ್ಥಾನನ ದರ್ಶನ ಮಾಡಿಕೊಂಡೇ ಮುಂದೆ ಹೋಗಿ. ಈಗ ನಾನು ನಿಮಗೆ ಒಂದು ಬಹುಮುಖ್ಯವಾದ ಸಂಗತಿ ಹೇಳ್ತೀನಿ. ನಿಮ್ಗೇನಾದರೂ ಮದುವೆ ತಡವಾಗ್ತಿದ್ಯಾ, ಕಂಕಣ ಬಲ ಕೂಡ ಬರ್ತಾ ಇಲ್ವಾ, ಹಾಗಿದ್ರೆ ಗೊರವನಹಳ್ಳಿಗೆ ನೀವು ಖಂಡಿತ ಬರಬೇಕು. ಇಲ್ಲಿರೋ ವಿಶೇಷ ಆಚರಣೆ ಅಂದರೆ ಇಲ್ಲಿಗೆ ಬರೋ ಭಕ್ತರು ದೇವಿಯ ಪೂಜೆ ಮಾಡಿಸಿ ದೇವಸ್ಥಾನದಿಂದ ಶ್ರೀರಕ್ಷೆಯಾಗಿ ನೀಡುವ ಕರಿಬಳೆ ಮತ್ತು ಸ್ವಲ್ಪ ಅಕ್ಕಿಯನ್ನು ತಗೊಂಡು ಹೋಗ್ತಾರೆ. ಈ ಕರಿಬಳೆ ಮತ್ತು ಅಕ್ಕಿಯನ್ನು ಮನೆಗೆ ತಂದು ದೇವ್ರ ಮನೆಯಲ್ಲಿಟ್ಟು ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಎಷ್ಟೋ ವರ್ಷಗಳಿಂದ ನಿಂತೋಗಿದ್ದ ಮದುವೆ ಯೋಗವು ಶೀಘ್ರದಲ್ಲೇ ಕೂಡಿ ಬರುತ್ತೆ. ಕಂಕಣಬಲ ಲಭಿಸಿ ಉತ್ತಮ ಬಾಳ ಸಂಗಾತಿ ಸಿಗ್ತಾರೆ ಅನ್ನೋದು ನಂಬಿಕೆ. ಮನೆಯಲ್ಲಿ ದರಿದ್ರತನ ತೊಲಗಿ ನೆಮ್ಮದಿಯ ಐಶ್ವರ್ಯ ನೆಲೆಸುತ್ತಂತೆ. ನೂರಾರು ಭಕ್ತರು ತಮ್ಮ ಮದುವೆಯಾದ ಮೇಲೆ ಮತ್ತೆ ಇಲ್ಲಿಗೆ ಬಂದು ದೇವಿಗೆ ಕಾಣಿಕೆ ನೀಡಿ ಧನ್ಯತೆ ಮೆರೆಯೋದನ್ನು ನೀವು ಇಲ್ಲೇ ನೋಡ್ಬೋದು. ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ನೀವು ರಾಶಿ ಉಂಗುರಗಳನ್ನ ನೋಡ್ಬೋದು. ಎಲ್ರಿಗೂ ಅವ್ರವ್ರ ಹೆಸರು ಮತ್ತು ರಾಶಿಗಳು ತಕ್ಕನಾಗಿ ಉಂಗುರಗಳಿಟ್ಟಿರ್ತಾರೆ. ಇದನ್ನು ತಗೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆಗಲೇ ಹೇಳಿದ್ನಲ್ಲ, ಲಕ್ಷ್ಮಿ ಇದ್ದ ಕಡೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಇರಲೇಬೇಕು ಅಂತ. ಹೌದು, ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನನ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಎಲ್ಲಿಗೆ? ಶ್ರೀ ವೆಂಕಟೇಶ್ವರ ದೇವಾಲಯಕ್ಕೆ. ಹೌದು, ಲಕ್ಷ್ಮೀ ದೇವಸ್ಥಾನ ಇದ್ಮೇಲೆ ವೆಂಕಟೇಶ್ವರ ದೇವಸ್ಥಾನನೂ ಇರಲೇಬೇಕಲ್ವಾ? ಈ ದೇವಸ್ಥಾನಗಳೆಲ್ಲ ಲಕ್ಷ್ಮೀ ದೇವಸ್ಥಾನದಿಂದ ತುಂಬ ದೂರ ಏನೂ ಇಲ್ಲ, ಒಂದು 100 ಮೀಟರ್ ಒಳಗಡೆನೇ ಇದೆ. ನೀವು ಮಿನಿಮಮ್ ಅಂದರೂ ಒಂದು ದಿನದಲ್ಲಿ ಒಂದು 5-6 ದೇವಸ್ಥಾನಗಳಂತೂ ನೋಡ್ಕೊಂಡು ಹೋಗ್ಬೋದು ಇಲ್ಲಿಗೆ ಬಂದರೆ. ತಿಮ್ಮಪ್ಪನ ದರ್ಶನ ಎಷ್ಟು ಚೆನ್ನಾಗಾಯಿತು ಅಂದರೆ ಒಳಗಡೆ ತುಂಬ ಚೆನ್ನಾಗಿದೆ ವಿಗ್ರಹ. ಸ್ವಾಮಿಯ ಮಿಂಚು ವಿಗ್ರಹದ್ದು ನಮ್ಮ ಕಣ್ಣಿಗೆ ತಾಕ್ತಾ ಇತ್ತು, ಅಷ್ಟು ತುಂಬ ಚೆನ್ನಾಗಿತ್ತು. ನೀವು ಈ ಗೊರವನಹಳ್ಳಿಗೆ ಹೋದರೆ ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ಹೋಗಲೇಬೇಕು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾನು ನಿಮಗೆಲ್ಲ ಒಂದು ಸಜೆಷನ್ ಕೊಡೋದೇನು ಅಂತ ಅಂದರೆ, ನೀವು ವೀಕೆಂಡಲ್ಲಿ ಬರೋದು ಪ್ಲಾನೇ ಮಾಡ್ತಾರೆ ಎಲ್ಲರೂ ಕೂಡ. ಅವಾಗ ತುಂಬಾ ರಶ್ ಇರುತ್ತೆ ದೇವಸ್ಥಾನ. ಅವಾಗ ನೀಟಾಗಿ ಒಂದು ಕಡೆಯಿಂದ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದರಲ್ಲೂ ಗರ್ಭಗುಡಿ ಲಕ್ಷ್ಮೀ ದೇವಿ ದರ್ಶನ ಅಂತೂ ಬೇಗ ಕಳಿಸ್ಬಿಡ್ತಾರೆ. ಅದರಿಂದ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ, ವೀಕ್ ಡೇಸಲ್ಲಿ ಯಾವಾಗಾದರೂ ಪ್ಲ್ಯಾನ್ ಮಾಡ್ಕೊಂಡು ಒಂದಿನ ರಜೆ ಹಾಕ್ಕೊಂಡು ಬನ್ನಿ. ನಾನಿಲ್ಲಿ ವೆಂಕಟೇಶ್ವರನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ನಾಗಪ್ಪನ ದೇವಸ್ಥಾನದ ಹತ್ರ. ಈ ನಾಗಪ್ಪನ ದೇವಸ್ಥಾನದ ವಿಶೇಷತೆ ಏನು ಗೊತ್ತಾ? ಈ ನಾಗಪ್ಪ ಬರೀ ಕಲ್ಲಿನಲ್ಲೇ ಒಡ ಮೂಡಿದ್ಯಂತೆ. ಅದರಲ್ಲಿ ತಮ್ಮ ಇಚ್ಛೆಗಳನ್ನ ಹೇಳ್ಕೊಂಡು ಎಲ್ಲರೂ ಕಾಯಿನ್ಗಳನ್ನೆಲ್ಲ ಹಾಕ್ಬಿಟ್ಟು ಬೇಡ್ಕೊಳ್ಳೋದೊಂದು ಪದ್ಧತಿ ಇದೆ. ನೋಡಿ, ಇಲ್ಲಿ ಲಾಕ್ ಹಾಕಿದ್ರು, ಆದರೂ ತೋರಿಸ್ತಾ ಇದ್ದೀನಿ ನೋಡಿ ಸರಿಯಾಗಿ. ನಾಗಪ್ಪ ಎಷ್ಟು ಚೆನ್ನಾಗಿ ಒಡಮೂಡಿದೆ ಅಂತ ಅಂದರೆ, ಇಲ್ಲಿ ನೀವೇನೇ ಅಂತ ಅಂದ್ಕೊಂಡ್ರು ಅದೆಲ್ಲ ಕಾರ್ಯ ನೆರವೇರುತ್ತೆ ಅನ್ನೋದು. ಮತ್ತು ಅದ್ರ ಪಕ್ಕದಲ್ಲೇ ಒಂದು ಯಲ್ಲಮ್ಮನ ದೇವಸ್ಥಾನ ಕೂಡ ಇದೆ. ನೀವು ಯಲ್ಲಮ್ಮನ ದೇವಸ್ಥಾನನ ವಿಸಿಟ್ ಹಾಕಿ ಮರಿದಂಗೆ ಬನ್ನಿ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಯಲ್ಲಮ್ಮನ ದೇವಸ್ಥಾನದ ಹಿಂದೆ ಇದನ್ನು ಲಕ್ಷ್ಮೀ ದೇವಿಯ ಪಾದಗಳು ಅಂತಲೇ ಹೇಳ್ತಾರೆ. ನೋಡಿ ಕಾಣ್ತಿದೆಯಲ್ಲ, ಇದನ್ನು ಲಕ್ಷ್ಮೀದೇವಿ ಇಲ್ಲಿ ಪಾದ ಇಟ್ಟಿದ್ಲಂತೆ. ಲಕ್ಷ್ಮೀದೇವಿ ಪಾದಗಳು ಅಂತಲೇ ತುಂಬ ಫೇಮಸ್ ಆಗಿದೆ. ಇಲ್ಲಿ ತೋರಿಸಿದಂಥ ಎಲ್ಲ ದೇವಸ್ಥಾನಗಳ ದರ್ಶನ ಮುಗಿಸಿದ್ಮೇಲೆ ಖಂಡಿತವಾಗಿ ಹೋಗಲೇಬೇಕಾದ ಇನ್ನೊಂದು ಅದ್ಭುತವಾದ ಜಾಗ ಇದೆ. ಅಂದರೆ ದೇವಸ್ಥಾನದ ಅತ್ಯಂತ ಸಮೀಪದಲ್ಲೇ ಇರೋ ತೀತ ಜಲಾಶಯ, ತೀತ ಡ್ಯಾಮ್ ಅಂತ ಕರೀತಾರೆ. ಸ್ವರ್ಣಮುಖಿ ನದಿಗೆ ಅಡ್ಡಲ ಕಟ್ಟಿರೋ ಈ ಸುಂದರ ಜಲಾಶಯ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತೆ. ದೇವಿಯ ದರ್ಶನ ನಂತರ ಇಲ್ಲಿನ ಶಾಂತ ನೀರು, ಸುತ್ತಲೂ ಇರೋ ಹಸಿರು ಮತ್ತು ಬೀಸೋ ತಂಪಾದ ಗಾಳಿ ನಡುವೆ ಕಾಲ ಕಳೆಯೋದಕ್ಕೆ ಇದೊಂದು ಅತ್ಯುತ್ತಮವಾದ ಸ್ಪಾಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ದಿನ ಇಡೀ ಸಿಟಿ ಗದ್ದಲ, ಟ್ರಾಫಿಕ್ ಜಾಮು, ಗಾಡಿಗಳು ಬಿಡೋ ಕಲುಷಿತ ಹೊಗೆ ಮತ್ತು ಆ ಮಾಲಿನ್ಯದ ನಡುವೆ ಉಸಿರಾಡಿ ನಮಗೆಲ್ಲ ಬೇಸರ ಬಂದಿರುತ್ತೆ ಅಲ್ವಾ? ಈ ಎಲ್ಲ ಜಂಜಾಟಗಳು ಬಿಟ್ಟು ಒಂದಷ್ಟು ಹೊತ್ತು ಇಲ್ಲಿ ಬಂದು ಕುಳಿತರೆ ಸಾಕು. ಆ ಶುದ್ಧವಾದ ತಂಪಾದ ಗಾಳಿ, ನೀರಲೆಗಳ ನಾದ ಮತ್ತು ಸುತ್ತಲಿನ ಪ್ರಕೃತಿಯ ಪ್ರಶಾಂತ ವಾತಾವರಣ ಮನಸ್ಸಿಗೆ ಒಂದು ಹೊಸ ಚೈತನ್ಯನೇ ತಂದುಕೊಡುತ್ತೆ, ಅಪಾರ ಉಲ್ಲಾಸ ನೀಡುತ್ತೆ ಅಂತ ಹೇಳಿದ್ರು ತಪ್ಪಾಗಲಾರ್ದು.
ನಾನು ಇಲ್ಲಿ ತೀರ್ಥ ಜಲಾಶಯ ಪೂರ್ತಿ ವ್ಯೂ ನೋಡಾದ್ಮೇಲೆ ಇಲ್ಲಿಂದ ಹೊರಟಿದ್ದೆ ದೇವಸ್ಥಾನದ ಹತ್ರ. ನಿಮಗೆ ಹೊಟ್ಟೆ ಹಸಿದ ಕಾರಣ ಶ್ರೀ ಮಹಾಲಕ್ಷ್ಮಿ ದಾಸೋಹ ಭವನಕ್ಕೆ ಬಂದೆ. ಇಲ್ಲಿ ನೋಡಿ ಕಾಣ್ತಿದೆ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಪ್ರತಿ ಟೈಮು ನಿಮಗೆ ಊಟ ಇಲ್ಲಿ ಸಿಗುತ್ತೆ. ಯಾರು ಇಲ್ಲಿ ಬಂದವರು ಹೊಸ್ಕೊಂಡು ಹೋಗೋ ಮಾತೇ ಇಲ್ಲ. ನಾನು ಇಲ್ಲಿ ಮಧ್ಯಾಹ್ನ ಊಟ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಊಟ ಮಾಡಿ ಮನೆ ಕಡೆ ಹೊರಟ್ವಿ. ಹಾಗೆ ನಾನು ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ನಿಮ್ಮೆಲ್ಲರೂ ಸಪೋರ್ಟು ಸದಾಕಾಲ ಹೀಗೆ ಇರಲಿ ಅಂತ ಕೇಳ್ಕೊತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ.